ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ಹೇಗಿದ್ದೀರಾ? ನಾನೊಂದು ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಂದರೆ, ನಾನು ತುಂಬ ದಿವಸದಿಂದ ಒಂದು ವಿಷಯ ಹೇಳಬೇಕು ಅಂತಿದ್ದೆ. ಮೇ 30ಕ್ಕೆ ನನ್ನ ಮಗಂದು ಹುಟ್ಟಿದ್ದಿನ. ಓಕೆ, ನನ್ನ ಮಗಂದು ಬರ್ಡೇ. ನನ್ನ ಮಗಂದು ಮತ್ತು ನನ್ನ ಹಸ್ಬೆಂಡಿದು ಒಂದೇ ದಿನ ಬರ್ಡೇ, ಸೇಮ್ ಡೇ. ಸೊ ನನಗೊಂದು ತುಂಬ ಆಸೆ ಇತ್ತು. ಏನಂದರೆ, ನಾನಿವಾಗ ನಾನು ಮೊದಲು ಮದುವೆ ಮುಂಚೆ ನಾನು ಕುವೈಟಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆವಾಗ ನನಗೆ ತುಂಬ ಆಸೆ ಇತ್ತು. ಏನಂದರೆ, ನನ್ನ ಬರ್ಡೇಗೆ ನಾನೇನಾದರೂ ಡೊನೇಟ್ ಮಾಡಬೇಕು. ಹೀಗೆ ಫಾರ್ ಎಕ್ಸಾಂಪಲ್, ನಾನಿವಾಗ ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಜನಸ್ನೇಹಿ ಯೋಗೇಶ್ ಮತ್ತು ನಿರಾಶ್ರಿತರ ಆಶ್ರಮ ಹಾಗೆಲ್ಲ ಇತ್ತು. ತುಂಬ ಸಲ ನಾನು ಎನ್ಕ್ವೈರಿ ಮಾಡಿದ್ದೀನಿ ಅವ್ರ ಹತ್ರ, ಹೀಗೆ ಡೊನೇಷನ್ ಹೇಗೆ ಕೊಡೋದು ಅಂತ ಅದು ಹೇಳಿ ಅಂತ. ಸೊ ನನಗೆ ಲಾಸ್ಟಿಗೆ ಅದು ಕೊಡಲಿಕ್ಕೇ ಆಗಲಿಲ್ಲ. ಸೊ ನನಗೆ ಇವಾಗ ಟೈಮ್ ಬಂದು ನನ್ನ ಡ್ರೀಮ್ ಇವಾಗ ಮೇ ಬಿ ನನ್ನ ಏನು ಡ್ರೀಮ್ ಇತ್ತು ಅದು ಫುಲ್ಫಿಲ್ ಆಯಿತು ಅಂತ ಇವಾಗ ಅನ್ನಿಸ್ತದೆ. ಏನಂದರೆ, ನನ್ನ ಮಗನ ಬರ್ಡೇ ದಿವಸ ನಾನೇನು ಅಂದ್ಕೊಂಡೆ, ಈ ನನಗಿದ್ದ ಆಸೆ ನನಗೆ ಈಡೇರಿಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನನ್ನ ಮಗನ ಬರ್ಡೇ ಇತ್ತಲ್ಲ, ಸೊ ಏನಾದರೂ ಮಕ್ಕಳಿಗೆ ಏನಾದರೂ ನಾನು ಈಗ ಡೊನೇಷನ್ ಅಂದರೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಒಂದು ನನ್ನ ಸ್ಕೂಲಿಗೆ ನಾನು ವಿಸಿಟ್ ಮಾಡಿದೆ. ಸ್ಕೂಲಿಗೆ ನಾನು ಹೀಗೆ ಹೇಗೆ ಅಂತ ಹೇಳಿದ್ದಕ್ಕೆ ಅವರು ಹೇಳಿದರು, ಹೀಗೆ ಒಂದಷ್ಟು ಸ್ವಲ್ಪ ಜನ ಮಕ್ಕಳಿದ್ದಾರೆ, ಬಡ ಮಕ್ಕಳಿದ್ದಾರೆ, ಅವರಿಗೆ ಬುಕ್ಸ್ ನೀವು ಡೊನೇಟ್ ಮಾಡ್ಬೋದು ಅಂತ. ಒಂದು 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ, ಒಂದು ಸ್ವಲ್ಪ ಮಕ್ಕಳಿಗೆ ನಾನು ಬುಕ್ಸ್ ಡೊನೇಟ್ ಮಾಡಬೇಕು ಅಂತ ಹೇಳಿದರು ಅವರು. ಹೀಗೆ ಬಡವರಿದ್ದರೆ ನಾವು ಅವರಿಗೆ ಅಂದರೆ ಫೀಸಿಗೆ ಮತ್ತು ವ್ಯಾನಿಗೆಲ್ಲ ನಾವೇ ಹಾಕೋದವರಿಗೆ, ಅವ್ರ ಹತ್ರ ಏನು ಕೇಳಲ್ಲ ನಾವು, ತುಂಬ ಬಡವರು ಅಂತ. ಸೊ ನಾನು ಪ್ಲ್ಯಾನ್ ಮಾಡಿದೆ, ಇಷ್ಟು ಮಂದಿ ಮಕ್ಕಳಿಗೆ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡುವ ಅಂಥೇಳಿ ಅವ್ರ ಹತ್ರ ಒಂದು ಲೀಸ್ಟ್ ತೊಗೊಂಡು ಬುಕ್ಸ್ ಏನೆಲ್ಲ 8ನೇ ಕ್ಲಾಸ್ ಮಕ್ಕಳಿಗೆ. ಸೊ ನಾನು ಅವ್ರ ಹತ್ರ ಲೀಸ್ಟ್ ತೊಗೊಂಡೆ, ಏನೆಲ್ಲ ಬುಕ್ಸ್ ತರಬೇಕು ಅಂತ. ಅವರು ಬುಕ್ಸದ್ದು ಲೀಸ್ಟ್ ಕೊಟ್ಟರು. ಸ್ಕೂಲ್ ಬುಕ್ ಕಂಪ್ನಿಗೆ ಹೋಗಿ ಬುಕ್ಸ್ ತೊಗೊಂಡೆ. ಅದರದ್ದು ಎಷ್ಟಾಯಿತು ಏನು ಅಂತ ಬೇಡ, ಕಾಸ್ಟ್ ಬೇಡ. ಇವಾಗ ನಿಮ್ಗೆ ಅಂದಾಜು ಹೇಳುವುದಾದರೆ, ಓಕೆ, ಒಂದು ಅಮೌಂಟ್ ಇಷ್ಟು ಅಂತ ಹೇಳ್ತೇನೆ, ಇಷ್ಟೇ ಅಷ್ಟು ಅಂತ ಹೇಳೋದಿಲ್ಲ, ಒಂದು 10 ಹೀಗೆ ಇಟ್ಕೊಳ್ಳಿ. ಓಕೆ. ಸೊ ನಾನು ಬುಕ್ಸ್ ಎಲ್ಲ ತೊಗೊಂಡು ಬಂದೆ. ಮಕ್ಕಳಿಗೆ ಬುಕ್ಸ್ ರೆಡಿ ಆಯಿತು. 20 ಮಕ್ಕಳಿಗೆ ಒಂದು ಸಪ್ರೇಟ್ ಅಂದರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಒಂದೊಂದು ಸ್ಟೂಡೆಂಟಿಗೆ ಒಂದು 20 ಜನ ಒಂದು ಮಕ್ಕಳಿಗೆ ನಾನು ಅರೇಂಜ್ ಮಾಡಿದೆ. 20 ಜನ ಸ್ಟೂಡೆಂಟಿಗೆ ಸಪ್ರೇಟ್ ಮಾಡಿ ಪ್ಲಾಸ್ಟಿಕಲ್ಲಿ ಕವರ್ ಮಾಡಿ ಪ್ರೀವಿಯಸ್ ದಿನವೇ ನಾನು ಮತ್ತು ನನ್ನ ತಂಗಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ವಿ. ಸೊ ನಾನೇನು ಅಂದ್ಕೊಂಡೆ, ಇದರ ಜೊತೆಗೆ ಮಕ್ಕಳಿಗೊಂದು ಬ್ರೇಕ್ಫಾಸ್ಟ್ ಒಂದು ಕೊಡುವ ಅಂಥೇಳಿ. ಸೊ ಇದರಲ್ಲಿ ನನಗೆ ಸ್ವಲ್ಪ ಅಂದರೆ ಬ್ರೇಕ್ಫಾಸ್ಟ್ ಕೊಡೋ ಪ್ಲ್ಯಾನ್ ಇರಲಿಲ್ಲ. ಸೊ ಮಕ್ಕಳು ಹೇಗೂ ಬರ್ತಿದ್ದಾರಲ್ಲ, ಅವ್ರಿಗೊಂದು ಬ್ರೇಕ್ಫಾಸ್ಟ್ ರೆಡಿ ಮಾಡುವ ಅಂತೇಳಿ ಅದು ಅವರು ನಾನು ಪರ್ಮಿಷನ್ ಕೇಳಿದೆ, ಓಕೆ ಅಂತ ಹೇಳಿದರು. ಒಂದು ಮಕ್ಕಳಿಗೆ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ, ಅಂದರೆ ಅವರು ಒಂದು ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಮನಸ್ಸಿದೆ, ಅದು ಕೊಟ್ಟು ಬಿಡಬೇಕು. ಇಲ್ಲಾದರೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ, ಅದೇ ಅಂದರೆ ನಂಗೆ ಗಿಲ್ಟಿ ಫೀಲ್ ಆಗ್ತದಲ್ವ. ಸೊ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅಲ್ಲೇ ನನ್ನ ಮಗಂದು ಕೇಕ್ ಕಟ್ ಮಾಡಿದ ಮಕ್ಕಳ ಜೊತೆಗೇ. ಸೊ ಅವನು ತುಂಬ ಖುಷಿಯಲ್ಲಿ ತುಂಬ ಹ್ಯಾಪಿ ಆದ ಅವನು. ಇದರ ಹಿಂದೆ ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಇರ್ಬೋದು, ಎಲ್ಲರದ್ದು ಸಪೋರ್ಟ್ ನಂಗೆ ಸಿಕ್ತು. ಅದರಲ್ಲಿ ಅಂದರೆ ನಮ್ಮನ್ನ ಅಂದರೆ ನಾನು, ನಮ್ಮ ತಂಗಿ ಮತ್ತು ಇವನ್ ನನ್ನ ಹಸ್ಬೆಂಡ್ ಮನೆಯವ್ರದ್ದು ತುಂಬ ಸಪೋರ್ಟ್ ಇತ್ತು ನನಗೆ. ಸೊ ಅದಕ್ಕೋಸ್ಕರ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ, ತುಂಬ ಹೆಲ್ಪ್ ಮಾಡಿದರು ನನಗೆ. ಹಾಗೆ ನಾವಲ್ಲಿ ಕೇಕೆಲ್ಲ ಕಟ್ ಮಾಡಿ ಅವರಿಗೆ ಬ್ರೇಕ್ಫಾಸ್ಟ್ ಅವರಿಗೊಂದು ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡಿ, ಓಕೆ, ಅವತ್ತಿನ ದಿನ ಓಕೆ ಮುಗೀತು. ಸೊ ನಾನು ಹೇಳೋದು ಇಷ್ಟೇ, ನಿಮ್ಗೆ ಏನಾದರೂ ನಿಮ್ಮ ಹುಟ್ಟುಹಬ್ಬ ಆಗಿರ್ಬೋದು, ಏನಾದರೂ ಒಂದು ಒಳ್ಳೆ ದಿವಸದಲ್ಲಿ ಏನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಯಾರ್ದಾದ್ರೂ ಹುಟ್ಟುಹಬ್ಬ ಇರ್ಬೋದು, ಹೀಗೆ ಅಂದರೆ ಒಂದು ಫಂಕ್ಷನ್ ಇಟ್ಕೊಂಡು ಆ ದುಡ್ಡು ವೇಸ್ಟ್ ಮಾಡೋ ಬದಲು ಒಂದು
ಮಕ್ಕಳಿಗೆ ಏನಾದರೂ ನಿಮ್ಮ ಸಾಮಾನು ಕೈಯಲ್ಲಾದ ಮಟ್ಟದಲ್ಲಿ ಒಂದು ನೀವು ಇಷ್ಟೇ ಮಂದಿ ಅಷ್ಟು ಮಂದಿ ಅಂತ ಮಾಡೋದು ಬೇಡ. ಒಂದು 5 ಆದರೆ 5, 10 ಆದರೆ 10 ಅಷ್ಟು ಮಂದಿ ಮಕ್ಕಳಿಗೆ ಇವಾಗ ಸ್ಕೂಲಿಗಾಗಿರ್ಬೋದು, ಅವರ ಬುಕ್ಸ್ ಏನಾದರೂ ಒಂದು ಹೆಲ್ಪ್ ಮಾಡಿ. ಅವಾಗ ಅದರಲ್ಲಿದ್ದ ಖುಷಿ ಉಂಟಲ್ಲ ಯಾವುದ್ರಲ್ಲಿ ಸಹ ಸಿಗೋದಿಲ್ಲ ಗೈಸ್. ನಿಜ ಹೇಳ್ತೇನೆ, ನಂಗೆ ತುಂಬ ತುಂಬ ಅಂದರೆ ತುಂಬ ಖುಷಿ ಆಯ್ತು. ನನ್ನ ಮೊದಲಿಂದಲೂ ಕನಸಿತ್ತು ನನ್ನ ಮಕ್ಕಳಿಗೊಂದು ಡೊನೇಟ್ ಮಾಡಬೇಕು, ಏನಾದರೂ ಹೆಲ್ಪ್ ಮಾಡಬೇಕು ಅಂತೇಳಿ. ಸೊ ನನ್ನ ಡ್ರೀಮ್ ಫುಲ್ಫಿಲ್ ಆಯಿತು. ಮತ್ತು ಏನೂ ಇಲ್ಲ ನೋಡಿ. ಇವಾಗ ನಾವು ಹೊರಟ್ವಿ, ಮನೆಯಿಂದ ಹೊರಟು ಬಂದ್ವಿ ಸ್ಕೂಲಿಗೆ. 9:30ಗೆ ಮಕ್ಕಳನ್ನೆಲ್ಲ ಕರೆದಿದ್ರು. ನಾವು ಸ್ವಲ್ಪ ಬೇಗನೆ ಹೋದ್ವಿ, ಯಾಕಂದರೆ ನಾವು ಕೇಕ್ ಆರ್ಡ್ರ್ ಮಾಡಿದ್ದೆಲ್ಲ ಬರಲಿಕ್ಕಿತ್ತು, ಅದಕ್ಕೋಸ್ಕರ ಬೇಗನೆ ಹೋದ್ವಿ ನಾವು. ನೋಡಿ ನನ್ನ ಮಗ ಹೇಗೆ ಹೋಗ್ತಾ ಇದ್ದಾನೆ. डॉगी पड़े डॉगी ओ पडले ओ पडले डॉगी ने अन्य कहिला लगे ಚೆನ್ನಾಗತ್ತದೆ ಬರ್ತಾರೆ ಕಾತಿಶಿಲಂತೆ. Hi guys. How are you? Good morning sir. Good morning. Good morning संजू. गुड मॉर्निंग गाइस. मुझे बर्थडे संग. आज मुझे बर्थडे संग. ಇವತ್ತು ನನ್ನ बर्थडे संग. ಕ್ಲಾಸ್ ಸಿಕ್ಕಿಲ್ಲ ಮಮ್ಮಿಗೆ ಹಿಂಗೆಲ್ಲ ಸೈಡಿಗೆ कितले पडे सांगचे तुम तर सांग आता. ನಾವೆಲ್ಲ ಕೇಕಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಇವನ್ ನನ್ನ ಮಗ ನೋಡಿ ಒಂದು ಕಡೆ ನಿಲ್ತಲ್ಲ, ಆಚೆ ಈಚೆ ಓಡಾಡ್ತಾ ಇದ್ದಾನೆ ನೋಡಿ. ಇವಾಗ ಹೊರಗಡೆ ಹೋದ. ನಾವು ಕೇಕ್ ನಾವು ಆರ್ಡ್ರ್ ಮಾಡಿದ್ದು ಇನ್ನೂ ಬಂದಿಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ವಿ. ಬೆಳಿಗ್ಗೆ ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಇಟ್ಟಿದ್ರು ನೋಡಿ, ಬಲೂನ್ಸ್ ಎಲ್ಲ ಹಾಕಿದ್ದಾರೆ. ಅವರಿಗಾದ ಮಟ್ಟಿಗೆ ಅವರು ಬಲೂನ್ಸ್ ಹಾಕಿ ಬೋರ್ಡಲ್ಲೆಲ್ಲ ಹ್ಯಾಪಿ ಬರ್ಡೇ ಕಿಯಾನ್ ಅಂತೇಳಿ ಬರೆದಿಟ್ಟಿದ್ರು. ನಂಗಂತೂ ತುಂಬ ಖುಷಿ ಆಯಿತು. ಸಿಂಪಲಾಗಿ ತುಂಬ ಚೆನ್ನಾಗಿ ಕಿಯಾನದ್ದು ಬರ್ಡೇ ಕೇಕ್ ನೋಡಿ ಹೇಗಿದೆ.
ನನ್ನ ಎರಡನೇ ಬರ್ತ್ಡೇನು ಆಚರಿಸಬೇಕು. ಇವರ ಅಮ್ಮ ಸುಮನ, ಸುಮನ, ಇವರ ಅಜ್ಜಿ ಹೆಸರು ಜೆಸಿಂತಾ, ಜೆಸಿಂತಾ, ಇವರ ತಂಗಿ ನಯನ. ಇಲ್ಲಿ ಜಗತ್ತಿನಲ್ಲಿ ವಾಸಿಸಿದ್ದಾರೆ. ಮಂಡಪದಲ್ಲಿ ಕಾಲ್ ಮಾಡಿದ್ರು. ನನಗೆ ಪರೀಕ್ಷೆ ಇಲ್ಲ, ಪರೀಕ್ಷೆ ಇಲ್ಲ. ನನ್ನ ಮಗುವಿನ ಸ್ಪರ್ಧೆ ಶಾಲೆಯಲ್ಲಿ ಕೆಲವು ಮಕ್ಕಳಿಗೆ ವಿತರಣೆ ಮಾಡುವ ಮೂಲಕ ನಾನು ಸೆಲೆಬ್ರೇಟ್ ಮಾಡೋಕೆ ಖುಷಿಯಾಗಿದೆ. ನಾವು ಮನೆಯಲ್ಲಿ ಮಾಡಲು ಸಂತೋಷಗಳು ನನಗೆ ಹಂಚಿಕೊಳ್ಳಬೇಕು. ಇಲ್ಲ ತುಂಬ ಮಂದಿಗೆ ಅದಕ್ಕೆ ನಮಗೆ ಒಪ್ಪಿಕೊಂಡು ಸುಸಂದರ್ಭದಲ್ಲಿ ನಾವು ಆ ಮಗುವಿಗೆ ದೇವರು ಆ ಮಗುವಿಗೆ ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ ನಿರ್ಧಾರವನ್ನು ಪ್ರಾರ್ಥಿಸೋಣ. ಸೊ ಎಲ್ಲರೂ ನಾವು ಎನ್ನ ಪೊಸತ್ ಬೈಕ್ ಹೊಂಡ ಎನ್ನ ಹೊಂಡದ ಕತೆ ಮಿನಿ ಕೇಂಡ ತೆರಿಯಂದು ನಿಕ್ಲೆಗ್ ಪಂಡ ಪನುವರಿಯನ ನೀ